ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ನಕಲಿ ದಾಖಲೆ ಸೃಷ್ಟಿಸಿ ಗೋಶಾಲೆ ಜಮೀನು ಅತಿಕ್ರಮಣ. 20 ದಿನದೊಳಗೆ ಅನಧಿಕೃತ ಕಟ್ಟಡ ತೆರವುಗೊಳಿಸದಿದ್ದರೆ ಬೃಹತ್ ಪ್ರತಿಭಟನೆ ಮೂಲಕ ತೆರವು. ಎಂ ವಿರೂಪಾಕ್ಷಿ ಎಚ್ಚರಿಕೆ. ರಾಜ ಕಾಲುವೆ ಸ್ವಚ್ಛತೆಗೆ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಣೆ. ಗೋಲ್ಡ್ ಮಾರ್ಕೆಟ್ನಲ್ಲಿ ಬುದ್ಧ ಜಯಂತಿ ಆಚರಣೆ. ಮೇ 17ರಂದು ರುಪ್ಸಾ ವತಿಯಿಂದ ಶಿಕ್ಷಕರಿಗಾಗಿ ಉದ್ಯೋಗ ಮೇಳ. ಸಂಗಮೇಶ್ ಮಂಗಾನವರ್. ಮಂತ್ರಾಲಯ ಮಠದಿಂದ ರಕ್ಷಣಾ ಸಚಿವಾಲಯಕ್ಕೆ 25 ಲಕ್ಷ ರೂಪಾಯಿ ದೇಣಿಗೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೇ 15ರಂದು ಬೃಹತ್ ಪ್ರತಿಭಟನೆ. ಧರ್ಮರೆಡ್ಡಿ. ಏಮ್ಸ್ ಹೋರಾಟ, ರಸ್ತೆಗೆ ಚಪ್ಪಲಿಯಿಂದ ಹೊಡೆದು ಸರ್ಕಾರಗಳ ವಿರುದ್ಧ ಆಕ್ರೋಶ. ವಾರ್ತೆಗಳ ವಿವರ. ನಗರದ ಗೋಶಾಲೆ ರಸ್ತೆಯ ಗೋಶಾಲೆ ಜಾಗದಲ್ಲಿ ಮಾಜಿ ನಗರಸಭೆ ಸದಸ್ಯ ದಿವಂಗತ ಗೋಪಾಲ್ ಸಿಂಗ್ ಅವರ ಮಕ್ಕಳು ಅನಧಿಕೃತವಾಗಿ ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ದೋಚುತ್ತಿದ್ದು 20 ದಿನಗಳ ಒಳಗಾಗಿ ಅಧಿಕಾರಿಗಳು ಕಟ್ಟಡಗಳನ್ನು ತೆರವುಗೊಳಿಸದೇ ಇದ್ದಲ್ಲಿ 5,000ಕ್ಕೂ ಹೆಚ್ಚು ಜನರೊಂದಿಗೆ ಬೃಹತ್ ಪ್ರತಿಭಟನೆ ಮೂಲಕ ಹೋಗಿ ಕಟ್ಟಡಗಳನ್ನು ತೆರವುಗೊಳಿಸಬೇಕಾಗುತ್ತದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಎಚ್ಚರಿಸಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ನಗರದ ಗೋಶಾಲೆಯ ಜಾಗವನ್ನು ಅತಿಕ್ರಮಿಸಿಕೊಂಡು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಇದು ಕಾನೂನು ಬಾಹಿರವಾಗಿದೆ. ಗೋಶಾಲೆ ಜಾಗವು ಕೃಷಿ ಭೂಮಿಯಾಗಿದ್ದು 1942ರಲ್ಲಿ 4.6 ಎಕರೆ ಭೂಮಿಯನ್ನು ಆಗಿನ ನಗರಸಭೆಯಿಂದ ಸಾಲ್ ಹರಾಜ್ ಮೂಲಕ ಗೋಶಾಲೆ ಸಮಿತಿಗೆ ಮಂಜೂರಾಗಿತ್ತು. ಈ ಭೂಮಿಯಲ್ಲಿ 3.25 ಎಕರೆ ಗೋಶಾಲೆಗೆ ಹಾಗೂ 21 ಗುಂಟೆ ಅಗ್ನಿಶಾಮಕ ದಳ ಇಲಾಖೆಗೆ ನೀಡಲಾಗಿದ್ದು, ಜೊತೆಗೆ ಗೋಶಾಲೆ ಸಮಿತಿಯಿಂದ ಪ್ರತಿ ವರ್ಷ ನಗರಸಭೆಗೆ ಟ್ಯಾಕ್ಸ್ ಕಟ್ಟಲಾಗುತ್ತಿದೆ ಎಂದರು. ದೌರ್ಜನ್ಯ ಮತ್ತು ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಗೋಶಾಲೆ ಸ್ಥಳವನ್ನು ಅತಿಕ್ರಮಿಸಿಕೊಳ್ಳಲು ಮುಂದಾಗಿದ್ದು, 1954ರಿಂದ 1964ರವರೆಗೆ ನಿರಂತರವಾಗಿ ನರ್ಸಿಂಗ್ ಬಾನು ಎಂಬುವವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗೋಶಾಲೆಯ ಜಾಗದ ಮಾಲೀಕರಾಗಲು ಕಳೆದ 25 ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದು, ಈಗಾಗಲೇ ಅನಧಿಕೃತವಾಗಿ ಗೋಶಾಲೆ ಜಾಗವನ್ನು ಅತಿಕ್ರಮಿಸಲು ಮುಂದಾಗಿರುವ ನರ್ಸಿಂಗ್ ಬಾನ್ ಹೂಡಿದ ದಾವೆಗಳು 2 ನ್ಯಾಯಾಲಯಗಳಲ್ಲಿ ರದ್ದುಪಡಿಸಲಾಗಿದೆ. ನಂತರ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ದಾವೆಯನ್ನು ಹೂಡಿ ಆಗಿನ ಸಹಾಯಕ ಆಯುಕ್ತರಾದ ರಜನಿಕಾಂತ್ ಅವರು ಈ ದಾವೆಗಳು ಉಚ್ಚ ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ ನರ್ಸಿಂಗ್ ಬಾನ್ ಪರವಾಗಿ 2.30 ಎಕರೆ ನರ್ಸಿಂಗ್ ಬಾನ್ಗೆ ಸೇರಿದ್ದು 1.16 ಎಕರೆ ಭೂಮಿ ಗೋಶಾಲೆಗೆ ಸೇರಿದ್ದು ಎಂದು ಆದೇಶಿಸಿದ್ದಾರೆ. ಈ ವಿಚಾರವಾಗಿ ಗೋಶಾಲೆ ಸಂಘದವರು ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಿದ್ದು, ಆಗಿನ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಸಹಾಯಕ ಆಯುಕ್ತರ ಆದೇಶವನ್ನು ಎತ್ತಿ ಹಿಡಿದಿದ್ದು, ನಂತರ ಗೋಶಾಲೆಯ ಸಂಘದವರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಸಹಾಯಕ ಆಯುಕ್ತರ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶವನ್ನು ರದ್ದುಪಡಿಸಿ ಪುನಃ ಪರಿಶೀಲನೆ ಮಾಡಿ ಗೋಶಾಲೆ ಸಂಘಕ್ಕೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಎಂದು ತಿಳಿಸಿದರು. ಇದು ನಗರಸಭೆಗೆ ಗೋಶಾಲೆ ಸಮಿತಿಯವರು ಟ್ಯಾಕ್ಸ್ ಪೇಡ್ ಮಾಡ್ತಕ್ಕಂಥದ್ದ ರಸೀದಿಗಳು. ಇವತ್ತಿನವರೆಗೆ 2024-25ವರೆಗೂ ಕೂಡ ಗೋಶಾಲಾ ಸಂಘ ನಗರಸಭೆಗೆ ಟ್ಯಾಕ್ಸ್ ಪೇಡ್ ಮಾಡ್ತಕ್ಕಂಥದ್ದು. ನಗರಸಭೆಯವರು ಆಗಿನ ಹೆಸರಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಇದನ್ನು 1965-54ರಿಂದ 65ರವರೆಗೆ
ನರ್ಸಿಂಗ್ ಬಾನ್ ತಂದೆ ಹೆಸರು ಇದೆ ಅಂತಕ್ಕಂಥ ಒಂದೇ ಒಂದು 54ರಿಂದ 64ರವರೆಗೆ ಆ ಒಂದು ನಿಟ್ಟಿನಲ್ಲಿ ಮಾಲೀಕತ್ವವನ್ನು ತೆಗೆದುಕೊಳ್ಳಿಕ್ಕೆ ಅವರು ಮುಂದಾಗ್ತಾರೆ. ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ನಲ್ಲೆಲ್ಲ ಅಪೀಲ್ ರದ್ದಾಗುತ್ತೆ, ಮತ್ತು ಹೈಕೋರ್ಟ್ಗೆ ಹೋಗುತ್ತಾರೆ, ಹೈಕೋರ್ಟ್ ಅಪೀಲ್ ಕೂಡ ರದ್ದಾಗುತ್ತೆ. ನಂತರ ಇವರು ತಮ್ಮ ರಾಜಕೀಯ ಪ್ರಭಾವವನ್ನು ಗೋಪಾಲ್ ಸಿಂಗ್ ಅಂತೇಳಿ ಮಾಜಿ ನಗರಸಭೆ ಸದಸ್ಯರು ಅವರು ಈ ಒಂದು ದಾವೆಯನ್ನು ನೇರವಾಗಿ ಕಂದಾಯ ಇಲಾಖೆಗೆ ವರ್ಗಾಯಿಸ್ತಾನೆ. ಯಾವುದೇ ಒಂದು ದಾವೆ ಹೂಡಬೇಕಂತಂದರೆ ಪ್ರೀಮೇಚೂರ್ ಕೇಸಸ್ಗಳಿರ್ತವೆ. 58 ವರ್ಷಗಳ ನಂತರ ದಾವೆ ಹೂಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಕಾನೂನಲ್ಲಿ ಯಾವುದೇ ರೀತಿಯ ಇದಿಲ್ಲ. ಮೊನ್ನೆ ತಾನೇ ಸರ್ಕಾರದ ಕಂದಾಯ ಇಲಾಖೆಯ ಮಂತ್ರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ಯಾವುದೇ ಪ್ರೀಮೇಚೂರ್ ಕೇಸುಗಳನ್ನು ತೆಗೆದುಕೊಳ್ಳಬಾರದು, ಅದಕ್ಕೆ ನೀವು ಅದನ್ನು ತಿರಸ್ಕಾರ ಮಾಡಬೇಕು, ಅದು ಯಾವುದೇ ರೀತಿಯಲ್ಲಿ ಇದು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ 58 ವರ್ಷಗಳ ನಂತರ ಈ ಭೂಮಿ ಕಂದಾಯ ಭೂಮಿಯಾಗಿದ್ದು ಜಿಲ್ಲಾಧಿಕಾರಿಗಳಿಂದಾಗಲಿ ನಗರಸಭೆ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬದಲಾವಣೆಯಾಗಿಲ್ಲ. ವಸತಿ ವಿನ್ಯಾಸಕ್ಕಾಗಿ ವಾಣಿಜ್ಯ ಉದ್ದೇಶಕ್ಕಾಗಿ ಅನುಮತಿ ಪಡೆಯದೆ ದೌರ್ಜನ್ಯದಿಂದ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಗರಸಭೆಗೆ ಮನವಿ ಸಲ್ಲಿಸಿದರೂ ಕೂಡ ರಾಜಕೀಯ ಪ್ರಭಾವದಿಂದ ಮಳಿಗೆಗಳನ್ನು ಕಟ್ಟಿಸಿಕೊಳ್ಳುತ್ತಿದ್ದಾರೆ. ಕೂಡಲೇ ಅನಧಿಕೃತವಾಗಿ ಪರವಾನಗಿ ಇಲ್ಲದೆ ಕಟ್ಟಿಸಿರುವ ಮಳಿಗೆಗಳನ್ನು ತೆರವುಗೊಳಿಸಬೇಕು. ಒಂದು ವೇಳೆ ತೆರವಾಗದೇ ಇದ್ದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 2010 ಫೆಬ್ರವರಿ 5ರಂದು ನಗರಸಭೆ ಮಾಜಿ ಸದಸ್ಯ ಗೋಪಾಲ್ ಸಿಂಗ್ ಎಂಬುವವರು ಜಿಪಿಎ ಪಡೆದುಕೊಂಡಿದ್ದರು. ಗೋಪಾಲ್ ಸಿಂಗ್ ಮರಣದ ನಂತರ ಮಣಿರಾಮ್ ಸಿಂಗ್ ಎಂಬುವವರು ಜಿಪಿಎ ಪಡೆದುಕೊಂಡಿದ್ದಾರೆ. ಮಣಿರಾಮ್ ಸಿಂಗ್, ಶಂಕರ್ ಸಿಂಗ್, ರಾಜಾ ಸಿಂಗ್ ಈ 3 ಜನ ಸೇರಿ ಗೋಶಾಲೆ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟುತ್ತಿದ್ದಾರೆ ಎಂದು ಆರೋಪಿಸಿದರು. ನೋಂದಣಿ ಸಂಖ್ಯೆ 0352 ದಿನಾಂಕ 25/1352 ಫಸ್ಲಿ ಅಂದರೆ 1942 ಇಸ್ವಿಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಈ ಒಂದು ಗೋಶಾಲೆ ಸಮಿತಿ ಇದು ರಾಯಚೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 254/B ಒಟ್ಟು 4 ಎಕರೆ 6 ಗುಂಟೆ ಭೂಮಿಯಲ್ಲಿ ಆಗಿನ ನಗರಸಭೆಯವರು ಕಮ್ಮಿ 1 ಸಾಲ ಹರಾಜಿನಲ್ಲಿ ಗೋಶಾಲಾ ಸಮಿತಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ಕೂಡ 1961ರಲ್ಲಿ ಕೂಡ ಗೋಶಾಲೆಗೆ ಸಂಬಂಧಿಸಿದ್ದು ಗೋಶಾಲೆ ಅದರಲ್ಲಿ ನಡೀತದಂತಕ್ಕಂಥದ್ದನ್ನು ಕಾಲಮ್ ನಂಬರ್ 9, 12ರಲ್ಲಿ ಕೂಡ ಇರ್ತಕ್ಕಂಥದ್ದು. ಆಗ ನಗರಸಭೆಯವರು 3 ಎಕರೆ 25 ಗುಂಟೆ ಗೋಶಾಲೆಗೆ ಸಂಬಂಧಿಸಿದ್ದು, 21 ಗುಂಟೆ ಅಗ್ನಿಶಾಮ ದಳಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು 1961 ಪಾಣಿ ಕಲಂಬ 9 ಮತ್ತು 12ರಲ್ಲಿ ಕೂಡ ಗೋಶಾಲೆ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು. ಆಗ ನಗರಸಭೆ ಸಂಖ್ಯೆ 12/7/65 ಹಳೆಯದು, 12/7/126 ಹೊಸದು, 12/7/56 ಹಳೆಯದು, 12/7/127 ಹೊಸದು ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜಕೀಯ ಶಕ್ತಿಗಳಿಂದ ಹಾಗೂ ಅಧಿಕಾರಿಗಳ ಶಾಮೀನಿನಿಂದ ಗೋಶಾಲೆ ಜಾಗವನ್ನು ಅತಿಕ್ರಮಿಸಿಕೊಂಡು ಅನಧಿಕೃತವಾಗಿ 30ಕ್ಕೂ ಹೆಚ್ಚು ಮಳಿಗೆಗಳನ್ನು ಕಟ್ಟುತ್ತಿದ್ದು, ನಗರದಲ್ಲಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸದಂತೆ
ಗೋಶಾಲೆಯ ಜಾಗದಲ್ಲಿ ನಿರ್ಮಾಣ ಮಾಡಿರುವ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಎಂದರು. ಇದಲ್ಲದೆ ಮಲಿಯಾಬಾದ್ ಗೋಶಾಲೆಯ 1200 ಎಕರೆ ಭೂಮಿಯಲ್ಲಿ 200 ಎಕರೆ ಜಾಗವನ್ನು ಅತಿಕ್ರಮಿಸಿಕೊಳ್ಳಲು ಹಲವಾರು ಮುಂದಾಗಿದ್ದಾರೆ. ಜೊತೆಗೆ ಆ ಜಾಗದಲ್ಲಿ ಸ್ಟೋನ್ ಕ್ರಷರ್ ಸ್ಥಾಪಿಸಲಾಗುತ್ತಿದ್ದು, ಕೂಡಲೇ ಅಧಿಕಾರಿಗಳು ಈ ಜಾಗವನ್ನು ಹದ್ದುಬಸ್ತು ಮಾಡಬೇಕು ಎಂದು ಆಗ್ರಹಿಸಿದರು. ನಗರದ ಮಂತ್ರಾಲಯ ರಸ್ತೆಯಲ್ಲಿ ಕೂಡ ಸದರಿ ವ್ಯಕ್ತಿಗಳು ಸರ್ಕಾರಿ ಜಾಗ ಅತಿಕ್ರಮಿಸಿ ಕಟ್ಟಡ ಕಟ್ಟುತ್ತಿರುವುದು ಗಮನಕ್ಕೆ ಬಂದಿದ್ದು, ಈ ಕುರಿತು ಅಗತ್ಯ ಮಾಹಿತಿಯನ್ನು ಕಲೆ ಹಾಕಿ ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸಣ್ಣ ನರಸಿಂಹ ನಾಯಕ್, ರಾಮಕೃಷ್ಣ, ನರಸಪ್ಪ ಆಶಾಪುರ್, ಗೋಶಾಲಾ ಉಳಿಸಿ ಆಂದೋಲನದ ನರೇಂದ್ರ ಮೂಥಾ, ಶ್ರೇಣಿಕ್ ರಾಜ್ ಮೂಥಾ, ರತನ್ ಲಾಲ್, ರಾಜೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದಲ್ಲಿ ರಾಜಕಾಲುವೆ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್, ಸಲಕೆ ಗುದ್ದಲಿ, ಬುಟ್ಟಿಯನ್ನು ಇಂದು ಮಹಾನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ವಿತರಣೆ ಮಾಡಲಾಯಿತು. ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮಹೋಪಾತ್ರ ಅವರು ಪೌರ ಕಾರ್ಮಿಕರಿಗೆ ಸುರಕ್ಷತೆ ಸಲಕರಣೆ ವಿತರಿಸಿ ಮಾತನಾಡುತ್ತಾ, ಚಳಿ ಮಳೆ ಬಿಸಿಲನ್ನು ಲೆಕ್ಕಿಸದೆ ನಗರದ ಸ್ವಚ್ಛತೆಗಾಗಿ ದೈನಂದಿನವಾಗಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರು ಆರೋಗ್ಯದ ಕಡೆ ಗಮನ ಹರಿಸಬೇಕು, ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ನರಸಿಂಹಲು ಮಾಡಗಿರಿ ಸೇರಿದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ರಾಯಚೂರು ನಗರದ ಗೋಲ್ ಮಾರ್ಕೆಟ್ನಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿಯಿಂದ ಸಿದ್ಧಾರ್ಥ ಗೌತಮ ಬುದ್ಧ ಜಯಂತಿಯನ್ನು ನಿನ್ನೆ ಸಂಜೆ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್ಟಿಪಿಎಸ್ SC/ST ನೌಕರರ ಸಂಘದ ಅಧ್ಯಕ್ಷ ಗೌತಮ್ ಕಟ್ಟಿಮನಿ ಮಾತನಾಡಿ, ವಿಶ್ವಕ್ಕೆ ಶಾಂತಿ ಸಂದೇಶ ನೀಡಿದ ಮಹಾದೂತ ಬುದ್ಧ ಎಂದು ಹೇಳಿದರು. ಅವರು ಬೋಧಿಸಿದ ಪಂಚಶೀಲಗಳನ್ನು, ಅವರು ನೀಡಿದ ತತ್ವಗಳನ್ನು, ಅಷ್ಟಾಂಗ ಮಾರ್ಗವನ್ನು ಎಲ್ಲರೂ ಪಾಲಿಸಬೇಕು ಎಂದು ಕರೆ ನೀಡಿದರು. ಭಾರತದ ಮಣ್ಣಿನ ಧರ್ಮವನ್ನು ನಾವೆಲ್ಲರೂ ಪಾಲಿಸಿದರೆ ವಿಶ್ವಕ್ಕೆ ನಾವು ಮಾದರಿಯಾಗುತ್ತೇವೆ ಎಂದು ಮಾರ್ಗವಾಗಿ ನುಡಿದರು. ಸಿದ್ಧಾರ್ಥ ವಲ್ಲಭರು ಬುದ್ಧನ ಜಾತಕ ಕಥೆಗಳಲ್ಲಿ ಒಂದಾದ ಅಂಗುಲಿ ಮಾಲಿನ ಕಥೆಯನ್ನು ಹೇಳಿ ಬುದ್ಧರು ಅಂಗುಲಿ ಮಾಲಿನನ್ನು ಮನ ಪರಿವರ್ತನೆ ಮಾಡಿದ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ಬುದ್ಧಂ ಶರಣಂ ಗಚ್ಛಾಮಿ ನ್ಯಾಯವಾದಿ ಹನುಮಂತಪ್ಪ ಅತ್ತನೂರು, ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ್ KE ಕುಮಾರ್ ಷಣ್ಮುಖ ಅವರು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ A ವಸಂತ್, MDRS ಮ್ಯಾನೇಜರ್ ಸಿದ್ಧಾರ್ಥ ವಲ್ಲಭ, ಆಪ್ತ ಸಮಾಲೋಚಕ ನಾಗರಾಜ್, ಮಾರಪ್ಪ, ಲಕ್ಷ್ಮಿ ಗೋವಿಂದ್, ಅಲಿ ಬಹದೂರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪ್ರವೀಣ್ ಕುಮಾರ್ ನಿರೂಪಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಸ್ವಾಗತಿಸಿದರು. ಜಿಲ್ಲಾಧ್ಯಕ್ಷ T ವಿಜಯ್ ಪ್ರಸಾದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತ್ರಿಸರಣ ಮತ್ತು ಪಂಚಶೀಲವನ್ನು ಬಡಾವಣೆ ಮಕ್ಕಳು ಪಠಿಸಿದರು. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿಯ ವತಿಯಿಂದ ಬುದ್ಧರ ಭಾವಚಿತ್ರಗಳನ್ನು ನೆನಪಿನ ಕಾಣಿಕೆಯಾಗಿ 5 ಕುಟುಂಬಗಳಿಗೆ ನೀಡಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ವಿಜಯ ಪ್ರಸಾದ್ಗೆ ಜಿಲ್ಲಾಧ್ಯಕ್ಷರು ಮತ್ತು ಚಂದ್ರಶೇಖರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಜಯ ಭೀಮ್ ವಲ್ಲಭ, ಆಯುಷ್ಮತಿ, ರಶ್ಮಿ ಉಪಾಸಕಿ, ವಿಜಯ ಘಾರ್ಲೆ ಉಪಾಸಕರು, ಶರಣಪ್ಪ ಅಸ್ಕಿಹಾಳ್, ಶಿವರಾಜ್ ಶಿವಪುರ್ ಉಪಾಸಕರು, ಪಶು ಸಂಗೋಪನಾ ಇಲಾಖೆ, ನರಸಿಂಹ ಪಲ್ಲಕ್ಕಿ, ನಾಗರಾಜ್, ರಾಜಶೇಖರ್, ಅರುಣ್ ಕುಮಾರ್, ಕರುಣಾಕರ್, ವಂಶಿ, ರಾಜು, ನಾಗಪ್ಪ, ಸಣ್ಣ ಈರಣ್ಣ, ವಜೀದ್ ಉಮೇಶ್, ಬಡಾವಣೆಯ ಹಿರಿಯರು, ಯುವಕರು ಭಾಗವಹಿಸಿದ್ದರು. ಅನುದಾನ ರಹಿತ ಖಾಸಗಿ ಶಾಲೆಗಳ ಹಿತಾಸಕ್ತಿ ಕಾಪಾಡಲು ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ರುಪ್ಸಾ ವತಿಯಿಂದ ಶಿಕ್ಷಕರಿಗಾಗಿ ಉದ್ಯೋಗ ಮೇಳವನ್ನು ಮೇ 17ರಂದು ನಗರದ ಸ್ಟೇಷನ್ ರಸ್ತೆಯ ಸನ್ರೈಸ್ ಪದವಿ ಮಹಾವಿದ್ಯಾಲಯದಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹಮ್ಮಿಕೊಂಡಿದೆ ಎಂದು ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗಾನವರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಅನುದಾನ ರಹಿತ ಖಾಸಗಿ ಶಿಕ್ಷಣ ಶಾಲೆಗಳಿಂದ ಶಿಕ್ಷಣ ಗುಣಮಟ್ಟದ ಸುಧಾರಣೆಗೆ ಸಾಕಷ್ಟು ಶ್ರಮಿಸುತ್ತಿದೆ.
ಈ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಿಂದಲೇ ಇಂದು ಉತ್ತಮವಾಗಿ ನಡೆಯುತ್ತಿದ್ದು, ಶಿಕ್ಷಕರಿಗಾಗಿ ವಿದ್ಯುತ್ ಮೇಳ ಏರ್ಪಡಿಸಿ ಉದ್ಯೋಗ ನೀಡಲು ಮುಂದಾಗಿದ್ದೇವೆ ಎಂದರು. ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಜೊತೆಗೆ ಉತ್ತಮ ಶಿಕ್ಷಣ ನೀಡಲು ಪ್ರತಿಭಾವಂತ NTC, D.Ed, B.Ed, BSc ಮತ್ತು B.Ed ವಿದ್ಯಾರ್ಹತೆ ಹೊಂದಿದ ಆಕಾಂಕ್ಷಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕಾಗಿಯೇ ನುರಿತ ಶಿಕ್ಷಕರ ಆಯ್ಕೆ ನಡೆಯಲಿದ್ದು, ಜೊತೆಗೆ ಉತ್ತಮ ವೇತನವೂ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಉದ್ಯೋಗ ಮೇಳದಲ್ಲಿ ಸುಮಾರು 20 ರಿಂದ 30 ಖಾಸಗಿ ಶಾಲೆಗಳು ಭಾಗವಹಿಸಲಿವೆ. ಉದ್ಯೋಗ ಅವಕಾಶಕ್ಕಾಗಿ ಬರುವ ಎಲ್ಲ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕರ್ನಾಟಕದಲ್ಲಿನ ಅನುದಾನರಹಿತ ಖಾಸಗಿ ಶಾಲೆಗಳ ಹಿತಾಸಕ್ತಿಯನ್ನು ಕಾಪಾಡಲು ಮತ್ತು ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲು ಕಾರ್ಯನಿರ್ವಹಿಸುವ ಪ್ರಮುಖ ಒಕ್ಕೂಟವಾಗಿದ್ದು, ಈ ಸಂಘವು ಶಿಕ್ಷಕರ ಉದ್ಯೋಗಾವಕಾಶವನ್ನು ವೃದ್ಧಿಸುವುದು, ಶಾಲೆಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹಾಗೂ ಶಿಕ್ಷಣ ಕ್ಷೇತ್ರದ ಸಮಗ್ರತೆಗೆ ಬದ್ಧವಾಗಿರ್ತಕ್ಕಂಥ ಒಕ್ಕೂಟವಾಗಿದ್ದು, ಈ ಉದ್ದೇಶವನ್ನು ಸಾಧಿಸುವ ಭಾಗವಾಗಿ ಇದೇ ದಿನಾಂಕ 17ರಂದು ಹೈಸ್ಕೂಲ್ ತಾಲೂಕು ಒಕ್ಕೂಟದಿಂದ ಶಿಕ್ಷಕರಿಗಾಗಿ ವಿಶೇಷ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಸನ್ರೈಸ್ ಪದವಿ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3ವರೆಗೆ ಈ ಉದ್ಯೋಗ ಮೇಳ ನಡೀತಕ್ಕಂಥ ಇದರಿಂದ ಹೊಸ ಉದ್ಯೋಗಾವಕಾಶವನ್ನು ಅನ್ವೇಷಿಸಿ ಮತ್ತು ವೃತ್ತಿ ಬೆಳವಣಿಗೆಗೆ ಸಹಾಯ ಮಾಡತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. NTC, D.Ed, B.Ed, B.Ed ಮತ್ತು BSc, B.Ed ಆಗಿರ್ತಕ್ಕಂಥ ನಮ್ಮ ತಾಲೂಕಾ ಹಂತದಲ್ಲಿರ್ತಕ್ಕಂಥ ಯುವಕ ಹೊಸದಾಗಿ ಕೋರ್ಸನ್ನು ಮುಗಿಸ್ಕೊಂಡು ವೃತ್ತಿಯನ್ನು ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಒಂದು ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ಬರ್ತಕ್ಕಂಥ ಹೊಸ ಶಾಲೆಗಳನ್ನು ಸೇರ್ಕೊಳ್ಳಿಕ್ಕೆ ಅವಕಾಶ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದು. ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವೇಶ ಶುಲ್ಕ, ನೋಂದಣಿ ಶುಲ್ಕವನ್ನು ಕೂಡ ಇತ್ತು. ಸುಮಾರು ಒಂದು 20 ರಿಂದ 25 ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಅದರಲ್ಲಿ ಭಾಗವಹಿಸಿ ನಮ್ಮ ಲೆಕ್ಕ ಸುಮಾರು ಒಂದು 80 ರಿಂದ 90 ಜನಗಾದರೂ ಕೂಡ ನಾವು ಈ ಮೇಳದಲ್ಲಿ ಸ್ಪಾಟ್ ಅಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೊಡಬೇಕಂತ ಒಂದು ಸ್ಕೂಲಲ್ಲಿ 3 ರಿಂದ 4 ಜನ ಟೀಚರ್ಸ್ ಕೂಡ, 4 ಟೀಚಿಂಗ್ ಸ್ಟಾಫ್ ಕೂಡ, D.Ed, B.Ed ಟೀಚರ್ಸ್ ಅದೇ ಕೂಡ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಂಜುಳಾ, ಸಿ ಶಂಶಾಲಂ, ತಾಲೂಕು ಅಧ್ಯಕ್ಷ ಜಂಗಲಪ್ಪ ಗೌಡ, ರಾಜ್ಯ ನಿರ್ದೇಶಕ ನರಸಿಂಹ ಸಾಗರ್, ಪ್ರಶಾಂತ್, ಸತ್ಯನಾರಾಯಣ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದ ಹಿಂಭಾಗ ಹಾಗೂ ಸಾರ್ವಜನಿಕ ಉದ್ಯಾನವನದ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಮಂಟಪದ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಲಾಗುತ್ತಿದ್ದು, ಶನಿ ಸಿಂಗಾಪುರದಿಂದ ಶಿಲಾಮೂರ್ತಿಯನ್ನು ಆಹ್ವಾನ ಮಾಡಿಕೊಂಡು ರಾಯಚೂರು ನಗರದ ಸರ್ವ ಸದ್ಭಕ್ತರಿಗೆ ಸಾಯಿಬಾಬಾ ದರ್ಶನದೊಂದಿಗೆ ಶನಿದೇವರ ದರ್ಶನ ಪಡೆದು ಕೃತಾರ್ಥರಾಗಲಿ ಎಂಬ ಉದ್ದೇಶದಿಂದ ಶನಿ ಭಗವಂತನ ಪ್ರತಿಷ್ಠಾಪನೆಯನ್ನು ಕೈಗೊಂಡಿದ್ದೇವೆ. ಸರ್ವ ಸದ್ಭಕ್ತರಿಗೂ ಶನಿದೇವರಿಗೆ ಎಣ್ಣೆ ಹರಿಯುವ ಸದಾವಕಾಶವನ್ನು ಮಾಡಿಕೊಡಲಾಗುವುದು. ಆದ ಕಾರಣ ಸರ್ವ ಸದ್ಭಕ್ತರು ದೇವಸ್ಥಾನ ಹಾಗೂ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿ ತ್ರಿಕರಣ ಸೇವೆ ಸಲ್ಲಿಸಿ ಶ್ರೀ ಸಾಯಿಬಾಬಾ ಹಾಗೂ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಶ್ರೀ ಸಾಯಿ ಕಿರಣ್ ಆದೋನಿ ಇವರು ಕೋರಿದ್ದಾರೆ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲ ಸಾಯಿ ಭಕ್ತಾದಿಗಳಿಗೆ. ನನ್ನ ಹೆಸರು ಸಾಯಿ ಕಿರಣ್ ಆದೋನಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗದಲ್ಲಿರುವಂಥ ಸಾಯಿ ಮಂದಿರ. ನಮ್ಮ ಸಾಯಿ ಮಂದಿರ ಆವರಣದಲ್ಲಿ ಶನಿದೇವರ ಮಂಟಪ ನಿರ್ಮಾಣಗೊಳ್ತಾ ಇದೆ. ಶನಿ ಶಿಂಗ್ನಾಪುರನಿಂದ ಶನಿದೇವರ ಶಿಲಾ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮುಂದಿನ ದಿನಗಳಲ್ಲಿ ಆಗಲಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭಕ್ತಾದಿಗಳು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಮೂಲಕ ನಮ್ಮ ರಾಯಚೂರಿನಲ್ಲಿ ಇದೇ ಪ್ರಥಮ ಶನಿದೇವರ ಮಂದಿರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಭಾಳಷ್ಟು ಜನ ಶನಿದೇವರ ಮಂದಿರ ನಿರ್ಮಾಣ ಮಾಡಬೇಕಂದ್ರೆ ಹಿಂದೇಟಾಗ್ತಾರೆ ಅಂತೇಳಿ ಕೇಳಿಬಂದಿದೆ. ಆದರೆ ನಾವು ಈ ಶನಿದೇವರ ಮಂದಿರ ಕಟ್ತಾ ಇದ್ದೀವಿ ಅಂದರೆ ನಾವು ಕಟ್ತಾ ಇಲ್ಲ, ಆ ಭಗವಂತನ ಶಿರಡಿ ಸಾಯಿಬಾಬಾನ ಅನುಗ್ರಹ. ಯಾಕೆಂದರೆ ಶಿರಡಿಗೆ ಹೋದರೆ ಶನಿದೇವರ ದರ್ಶನ, ನಮ್ಮ ರಾಯಚೂರಿನಲ್ಲಿ ಸಾಯಿ ಮಂದಿರಕ್ಕೆ ಬಂದರೆ ಶನಿದೇವರ ದರ್ಶನ ಆಗಬೇಕು, ನಮ್ಮ ಎಲ್ಲ ಭಕ್ತಾದಿಗಳಿಗೆ ಶನಿ ದೋಷ ನಿವಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಬಾಬಾರವರು ಈ ಒಂದು ಶನಿ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಭಕ್ತಾದಿಗಳು ಈ ಒಂದು ಮಂದಿರಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಹಾಗೂ ಈ ಒಂದು ಶನಿದೇವರಿಗೆ ಭಕ್ತಾದಿಗಳ ಕೈಯಿಂದಲೇ
ಎಣ್ಣೆ ಹಾಕುವ ಒಂದು ಸೇವೆಯನ್ನು ಕಲ್ಪಿಸಿಕೊಡಲಾಗುವುದು ಮುಂದಿನ ದಿನಗಳಲ್ಲಿ. ಇದೇ ತಿಂಗಳು ಉದ್ಘಾಟನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕಟ್ಟಡ ನಿರ್ಮಾಣ ಅತಿಶಯ ವೇಗದಲ್ಲಿ ಹೊಂಟಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. ಭಾರತ ರಕ್ಷಣಾ ಸಚಿವಾಲಯಕ್ಕೆ ಪ್ರಸಾದ ರೂಪದಲ್ಲಿ 25 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಘೋಷಣೆ ಮಾಡಿದ್ದಾರೆ. ಶ್ರೀಗಳ 13ನೇ ಪಟ್ಟಾಭಿಷೇಕ ಮಹೋತ್ಸವದ ವೇಳೆ ದೇಶದ ವಿದ್ಯಮಾನಗಳ ಬಗ್ಗೆ ಪ್ರಸ್ತಾಪಿಸಿದ ಅವರು ಪಹಲ್ಗಾಮ್ ದಾಳಿಯಲ್ಲಿ ಮಡಿದವರಿಗೆ ಹಾಗೂ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಹುತಾತ್ಮರಾದ ಯೋಧರಿಗೆ ಸದ್ಗತಿ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಅಲ್ಲದೆ ಸೇನೆ, ಸರ್ಕಾರ ಹಾಗೂ ಪ್ರಧಾನ ಮಂತ್ರಿಯಾದ ಸಚಿವರು ಕಾರ್ಯವೈಖರಿ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೇ 15ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಧರ್ಮರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮೇ 15ರಂದು ಬೆಳಗ್ಗೆ ಬಸವೇಶ್ವರ ವೃತ್ತದಿಂದ ಜೆಸ್ಕಾಂ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಗುತ್ತದೆ. ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ಮೀಟರ್ ಅಳವಡಿಕೆಗೆ 10,000 ರೂಪಾಯಿ ಮುಂಗಡ ಹಣ ಪಾವತಿಸಲು ಶುಲ್ಕ ನಿಗದಿಪಡಿಸಿದ್ದು, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ. 10,000 ಡಿಪಾಸಿಟ್ ಕಟ್ಟಲು ರೈತರಿಂದ ಸಾಧ್ಯವಿಲ್ಲ. ಸರ್ಕಾರದ ತೆಗೆದುಕೊಂಡಿರುವ ನಿರ್ಧಾರವನ್ನು ಕೈಬಿಟ್ಟು ಹಿಂಪಡೆಯಬೇಕು ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಹುನ್ನಾರ ನಡೆಸಿದ್ದು ಕೂಡಲೇ ನಿಲ್ಲಿಸಬೇಕು. ರೈತರಿಗೆ ವಿದ್ಯುತ್ ಪರಿಕರಗಳನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಈ ಹಿಂದೆ ನೀಡದಂತೆಯೇ ರೈತರಿಗೆ ಉಚಿತ ವಿದ್ಯುತ್ತನ್ನು ನೀಡಬೇಕು. ವಿದ್ಯುತ್ ಸಂಪರ್ಕಕ್ಕೆ ರೈತರ ಆಧಾರ ಜೋಡಣೆ ಮಾಡುವುದನ್ನು ನಿಲ್ಲಿಸಬೇಕು ಎಂದು ತಿಳಿಸಿದರು. ರೈತರ ಜಮೀನಿನಲ್ಲಿ 3 ರಿಂದ 4 ಬೋರ್ವೆಲ್ಗಳಿದ್ದು ಅಂತರ್ಜಲ ಕಡಿಮೆಯಾಗಿದೆ. ಇಂತಹ ಸಂದರ್ಭಗಳಲ್ಲಿಯೂ ಸಹ ಸರ್ಕಾರ ಆಧಾರ ಜೋಡಣೆ ಮಾಡುತ್ತಿರುವುದನ್ನು ರೈತರನ್ನು ಕಷ್ಟಕ್ಕಾಗುವಂತೆ ಮಾಡಿದಂತೆ ಆಧಾರ ಜೋಡಣೆ ಕೈಬಿಡಬೇಕು. ಸರ್ಕಾರ ವಿವಿಧ ಯೋಜನೆಯಡಿ ಟಿಸಿಗಳನ್ನು ಮಾತ್ರ ನೀಡುತ್ತಿದ್ದು, ವಿದ್ಯುತ್ ಕಂಬ ಮತ್ತು ವೈರ್ಗಳನ್ನು ರೈತರು ತಮ್ಮ ಸ್ವಂತ ಖರ್ಚಿನಿಂದ ಭರಿಸಲು ಸಾಧ್ಯವಿಲ್ಲ. ಸರ್ಕಾರವೇ ಉಚಿತವಾಗಿ ನೀಡಬೇಕು ಎಂದು ಹೇಳಿದರು. ಕಾರ್ಯಾಲಯದವರಿಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ಮೀಟರ್ ಅಳವಡಿಸಲು 10,000 ರೂಪಾಯಿಗಳನ್ನು ಡಿಪಾಸಿಟ್ ಶುಲ್ಕವನ್ನು ನಿಗದಿಪಡಿಸಿರುವುದನ್ನು ಹಿಂಪಡೆಯುವ ಬಗ್ಗೆ. ಎರಡನೇದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಮಾಡಿರುವ ಪ್ರಯತ್ನವನ್ನು ನಿಲ್ಲಿಸಬೇಕು. ರೈತರು ವಿದ್ಯುತ್ ಪರಿಕರಗಳ ಅಕ್ರಮ ಸಕ್ರಮ ಅಡಿಯಲ್ಲಿ ಈ ಹಿಂದೆ ನೀಡಿದಂತೆ ರೈತರ ಉಚಿತ ವಿದ್ಯುತ್ತನ್ನು ರೈತರಿಗೆ ನೀಡಬೇಕು. ವಿದ್ಯುತ್ ಸಂಪರ್ಕಕ್ಕೆ ರೈತರು ಆಧಾರ್ ಕಾರ್ಡ್ ಜೋಡಣೆ ಮಾಡುವುದನ್ನು ನಿಲ್ಲಿಸಬೇಕು. ಅನ್ನಿತು ರೈತರ ಜಮೀನಿನಲ್ಲಿ 3-4 ಬೋರ್ವೆಲ್ಗಳಿದ್ದು ಅಂತರ್ಜಲ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆಧಾರ್ ಜೋಡಣೆ ಮಾಡುವುದರಿಂದ ರೈತರ ಬದುಕು ದುಸ್ಥಿರವಾಗುತ್ತದೆ. ಸರ್ಕಾರ ಶೀಘ್ರ ಯೋಜನೆಯಡಿಯಲ್ಲಿ ಟಿಸಿಗಳನ್ನು ಮಾತ್ರ ನೀಡಲಿದ್ದು, ಉಳಿದ ಕಂಬ ಮತ್ತು ವೈರುಗಳನ್ನು ರೈತರ ಸ್ವಂತ ಖರ್ಚಿನಿಂದ ಮಾಡಿಸಲು ಸಾಧ್ಯವೇ ಇಲ್ಲ. ಸರ್ಕಾರವೇ ಉಚಿತವಾಗಿ ನೀಡಬೇಕು. ಜಮೀನಿನಲ್ಲಿ ವಾಸವಾಗಿರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಮರ್ಪಕ ಯೋಗ್ಯ ವಿದ್ಯುತ್ ನೀಡುವುದು. ಜೆಸ್ಕಾಂನವರು 11 KV ಮತ್ತು LT ಲೈನ್ಗಳಲ್ಲಿ ಬೆಳೆದಿರುವ ಗಿಡ ಮರಗಳನ್ನು ಸುಮಾರು ವರ್ಷಗಳಿಂದ ಬೆಳೆದಿದ್ದು ವಿದ್ಯುತ್ ತಾಗಿ ಲೈನ್ ವೈರು ಸುಟ್ಟು ಹೋಗುತ್ತವೆ. ಕೃಷಿ ಪಂಪ್ಸೆಟ್ಟು, ಟಿಸಿ ಮುಂತಾದ ಕೇಬಲ್ಗಳು ಸುಟ್ಟು ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗುತ್ತದೆ. ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಂಡು ವಾಸವಾಗಿರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹೈನುಗಾರಿಕೆ ಮಾಡುವಂತವರಿಗೆ ಸಂಜೆ 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಯವರೆಗೆ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡಬೇಕು. 11 KV ಮತ್ತು LT ಲೈನ್ಗಳನ್ನು ವಿದ್ಯುತ್ ಮಾರ್ಗದಲ್ಲಿ ಜಂಗಲ್ ಕಟ್ಟಿಂಗ್ ಮಾಡದೇ ಇರುವುದಿಲ್ಲ. ಗಾಳಿಯಿಂದ ವಿದ್ಯುತ್ ವೈರ್ ತಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಕೃಷಿ ಪಂಪ್ ಸೆಟ್
ಟಿಸಿ ಮೋಟಾರ್ ಕೇಬಲ್ಗಳನ್ನು ಸುಟ್ಟು ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗುತ್ತಿದೆ, ಕೂಡಲೇ ಜಂಗಲ್ ಕಟಿಂಗ್ ಮಾಡಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್, ಮಲ್ಲನಗೌಡ, ತಾಯಪ್ಪ ಕಮಲಾಪುರ್, ನರಸಿಂಹ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಒತ್ತಾಯಿಸಿ ಏಮ್ಸ್ ಹೋರಾಟ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 4ನೇ ವರ್ಷಕ್ಕೆ ಮುಂದುವರೆದಿದ್ದು, ಈ ಹಿನ್ನೆಲೆ ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಬಾರಿಸು ಅಣಕು ಪ್ರದರ್ಶನದಂತೆ 2 ಚಪ್ಪಲಿಗಳನ್ನು ನೆಲಕ್ಕೆ ಬಾರಿಸುವ ಮೂಲಕ ಹೋರಾಟ ಸಮಿತಿಯ ಸಂಚಾಲಕ ಅಶೋಕ್ ಜೈನ್ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿ, ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ, ಜಾನ್ ವೆಸ್ಲಿ, ವೀರಭದ್ರಯ್ಯ ಸ್ವಾಮಿ, ಗುರುರಾಜ್ ಕುಲಕರ್ಣಿ, ಬಸವರಾಜ್ ಮಿಮಿಕ್ರಿ, ಶಾರದಾ ಹುಲಿ ನಾಯಕ್, ಮಹಾವೀರ್, ರೂಪಾ ಶ್ರೀನಿವಾಸ್ ನಾಯಕ್, ವಿದ್ಯಾರ್ಥಿನಿಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಕಲಿ ದಾಖಲೆ ಸೃಷ್ಟಿಸಿ ಗೋಶಾಲೆ ಜಮೀನು ಅತಿಕ್ರಮಣ. 20 ದಿನದೊಳಗೆ ಅನಧಿಕೃತ ಕಟ್ಟಡ ತೆರವುಗೊಳಿಸದಿದ್ದರೆ ಬೃಹತ್ ಪ್ರತಿಭಟನೆ ಮೂಲಕ ತೆರವು. ಎಂ ವಿರೂಪಾಕ್ಷಿ ಎಚ್ಚರಿಕೆ. ರಾಜ ಕಾಲುವೆ ಸ್ವಚ್ಛತೆಗೆ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಣೆ. ಗೋಲ್ಡ್ ಮಾರ್ಕೆಟ್ನಲ್ಲಿ ಬುದ್ಧ ಜಯಂತಿ ಆಚರಣೆ. ಮೇ 17ರಂದು ರುಪ್ಸಾ ವತಿಯಿಂದ ಶಿಕ್ಷಕರಿಗಾಗಿ ಉದ್ಯೋಗ ಮೇಳ. ಸಂಗಮೇಶ್ ಮಂಗಾನವರ್. ಮಂತ್ರಾಲಯ ಮಠದಿಂದ ರಕ್ಷಣಾ ಸಚಿವಾಲಯಕ್ಕೆ 25 ಲಕ್ಷ ರೂಪಾಯಿ ದೇಣಿಗೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೇ 15ರಂದು ಬೃಹತ್ ಪ್ರತಿಭಟನೆ. ಧರ್ಮರೆಡ್ಡಿ. ಏಮ್ಸ್ ಹೋರಾಟ, ರಸ್ತೆಗೆ ಚಪ್ಪಲಿಯಿಂದ ಹೊಡೆದು ಸರ್ಕಾರಗಳ ವಿರುದ್ಧ ಆಕ್ರೋಶ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.